Hi everyone, welcome back to Spardha Punita YouTube channel. Okay, today's session ಅಲ್ಲಿ chemical reaction different types of chemical reaction ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. Okay, first chemical reaction ಅಲ್ಲಿ two types, ಒಂದು exothermic ಇನ್ನೊಂದು endothermic ಅಂತ, ಅಥವಾ ಬಹಿರಂಗ ಉಷ್ಣ ಪ್ರಕ್ರಿಯೆ, ಅಂತರ್ ಉಷ್ಣ ಪ್ರಕ್ರಿಯೆ. ಈ ಎರಡು ರಿಯಾಕ್ಷನ್ಗಳು ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾ ಹೋಗ್ತಾನೆ, ಯಾವ ಕೆಳಗಡೆ ಕೊಟ್ಟು ಇದರಲ್ಲಿ ಯಾವುದು ಬಹಿರುಷ್ಣ ಅಥವಾ ಎಕ್ಸೋಥರ್ಮಿಕ್ ಯಾವುದು, ಓಕೆ ಎಕ್ಸಾಮ್ ಕೊಟ್ಟು ಅಂತರ್ ಉಷ್ಣ ಆಗಿರಲಿ ಎಂಡೋಥರ್ಮಿಕ್ ಯಾವುದು ಅಂತ ಕೇಳ್ತಾ ಹೋಗ್ತಾನೆ. ಕೆಲವೊಂದು ರಿಯಾಕ್ಷನ್ಸ್ ಅನ್ನ ಕೊಟ್ಟು ಇದು ಕೆಲವೊಂದು ವರ್ಡ್ ಅನ್ನ ಕೊಟ್ಟು ಇದನ್ನ ಒಂದ್ಸತಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಗಳು ನಿಮಗೆ ಎಕ್ಸಾಮ್ ಅಲ್ಲಿ ಬಂದಾಗ ನೀವು ಆನ್ಸರ್ ಮಾಡ್ತಾ ಹೋಗ್ತೀವಿ. ಓಕೆ, ಫಸ್ಟ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೇನು, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೇನು. ಓಕೆ, ಇಲ್ಲಿ ಎಕ್ಸೋಥರ್ಮಿಕ್ ಅಂದ್ರೆ ಸಿಸ್ಟಮ್ ಅಂತ ತಿಳ್ಕೊಳ್ಳಿ. ಈ ಸಿಸ್ಟಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಲ್ಯಾಂಪ್ ಅಂತ ತಿಳ್ಕೊಳ್ಳಿ, ಒಂದು ದೀಪ. ಓಕೆ, ಈ ದೀಪದಿಂದ ಹೀಟ್ ಏನಾಗ್ತಿದೆ, ಹೊರಗಡೆ ಹೋಗ್ತಾ ಇದೆ. ಸಿಸ್ಟಮ್ ಇಂದ ಹೀಟ್ ಏನಾಗ್ತಿದೆ, ಹೊರಗಡೆ ರಿಲೀಸ್ ಆಗ್ತಿದೆ. ಹೊರಗಡೆ ಅಂದ್ರೆ ಏನದು, ಸರೌಂಡಿಂಗ್, ನಮ್ಮ ಸುತ್ತಮುತ್ತ ಏನಾಗ್ತಿದೆ ಹೀಟು, ಈ ಒಂದು ಸಿಸ್ಟಮ್ ಇಂದ ನಮ್ಮ ಸುತ್ತಮುತ್ತ ಹೀಟು ರಿಲೀಸ್ ಆಗ್ತಿದೆ. ಅದಕ್ಕೋಸ್ಕರ ಇದನ್ನ ಎಕ್ಸೋ ಮೀನ್ಸ್ ಎಕ್ಸ್ಟರ್ನಲ್. ಹೀಟ್ ಏನಾಗ್ತಿದೆ, ಎಕ್ಸ್ಟರ್ನಲ್ ಹೋಗ್ತಾ ಇದೆ ಹೀಟು, ಅಂದ್ರೆ ಸರೌಂಡಿಂಗ್ ಹೊರಗಡೆ ಹೋಗ್ತಾ ಇದೆ ಹೀಟು. ಅದಕ್ಕೋಸ್ಕರ ಇದನ್ನ ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಸಿಸ್ಟಮ್ ಇಂದ ಹೀಟ್ ಏನಾಗ್ತಿದೆ, ಹೊರಗಡೆ ಹೋಗ್ತಿದೆ, ಸರೌಂಡಿಂಗ್ ರಿಲೀಸ್ ಆಗ್ತಿದೆ. ಅದಕ್ಕೋಸ್ಕರ ಇದನ್ನ ಅಂತ ಕರಿತಾ ಹೋಗ್ತೀವಿ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತಾ, ಅಥವಾ ಬಹಿರುಷ್ಣ ಪ್ರಕ್ರಿಯೆ ಅಂತ ಕರಿತಾ ಹೋಗ್ತೀವಿ ಇದು. ಓಕೆ, ಸೆಕೆಂಡ್ ಒನ್ ಎಂಡೋಥರ್ಮಿಕ್ ರಿಯಾಕ್ಷನ್. ಓಕೆ, ಅಂತರುಷ್ಣ ಪ್ರಕ್ರಿಯೆ ಅಂದ್ರೆ ಒಳಗಡೆ, ಅಂತರ್ ಅಂದ್ರೆ ಇನ್ಸೈಡ್, ಎಂಡೋ ಅಂದ್ರೆ ಇನ್ಸೈಡ್, ಥರ್ಮಿಕ್ ಅಂದ್ರೆ ಉಷ್ಣ ರಿಯಾಕ್ಷನ್. ಇನ್ಸೈಡ್ ಒಂದು ಉಷ್ಣ ಹೋಗುವ ರಿಯಾಕ್ಷನ್ ಅಂತ ಕರಿತೀವಿ ಎಂಡೋಥರ್ಮಿಕ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಡಯಾಗ್ರಾಮ್. ಇದು ಸಿಸ್ಟಮ್ ಒಳಗಡೆ ಸರೌಂಡ್ ಇಂದ ಏನಾಗ್ತಿದೆ, ಉಷ್ಣ ಬರ್ತಾ ಇದೆ, ಹೀಟ್ ಬರ್ತಾ ಇದೆ. ಸರೌಂಡ್ ಇಂದ ಹೀಟ್ ಬಂದು ಸಿಸ್ಟಮ್ ಒಳಗಡೆ ಹೀಟ್ ಹೋಗ್ತಾ ಇದೆ. ಇದನ್ನ ಎಂತ ಕರಿತಾ ಹೋಗ್ತೀವಿ ನಾವು, ಎಂಡೋಥರ್ಮಿಕ್. ಒಳಗಡೆ ಹೋಗ್ತಾ ಇದೆ ಹೀಟು, ಈ ಒಳಗಡೆ ಹೋಗೋ ಪ್ರಶ್ನ ಎಂಡೋಥರ್ಮಿಕ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಕ್ಲಿಯರ್. ಉಷ್ಣ ಎಲ್ಲ ಹೋಗ್ತಿದೆ, ಒಳಗಡೆ ಹೋಗ್ತಾ ಇದೆ, ಇದು ಎಂಡೋಥರ್ಮಿಕ್ ರಿಯಾಕ್ಷನ್. ಓಕೆ, ಎಕ್ಸೋಥರ್ಮಿಕ್ ಅಂದ್ರೆ ಹೀಟ್ ಅಥವಾ ಉಷ್ಣ ಹೊರಗಡೆ ಹೋಗ್ತಾ ಇದೆ. ಎಲ್ಲಿಂದ, ಸಿಸ್ಟಮ್ ಇಂದ. ಈ ಲ್ಯಾಂಪ್ ಇಂದ ಹೀಟ್ ಏನಾಗ್ತಿದೆ, ಹೊರಗಡೆ ಹೋಗ್ತಾ ಇದೆ. ಓಕೆ, ಹೊರಗಡೆಯಿಂದ ಇದು ಒಳಗಡೆ ಬರ್ತಾ ಇದೆ. ಇದು ಎಕ್ಸೋ, ಇದು ಎಂಡೋ. ಎಕ್ಸೋಥರ್ಮಿಕ್ ಅಂಡ್ ಎಂಡೋಥರ್ಮಿಕ್, ಟೂ ಡಿಫರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್. ಓಕೆ, ಎಕ್ಸೋಥರ್ಮಿಕ್ ಈ ರಿಯಾಕ್ಷನ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ, ಈ ರಿಯಾಕ್ಷನ್ ನಡಿಬೇಕಾದ್ರೆ ಬಾಂಡ್ ಕ್ರಿಯೇಷನ್ ಆಗ್ತಾ ಬರುತ್ತೆ. ಅಂದ್ರೆ ಎರಡು ಹೈಡ್ರೋಜನ್ ಇರ್ತವೆ ಅಂತ ತಿಳ್ಕೊಳ್ಳಿ. ಈ ಎರಡು ಹೈಡ್ರೋಜನ್ಗಳು ಏನಾಗಿರ್ತವೆ, ಹೈಯರ್ ಎನರ್ಜಿ ಇರ್ತವೆ. ಯಾವಾಗ, ಈ ಸ್ಟೇಟ್ ಅಲ್ಲಿ ಇದ್ದಾಗ. ಇವೆರಡು ಒಂದಕ್ಕೊಂದು ಕೂಡ್ಕೊಂಡಾಗ ಏನಾಗುತ್ತೆ, ಒಂದು ಮಾಲಿಕ್ಯುಲರ್ ಹೈಡ್ರೋಜನ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಎರಡರ ನಡುವೆ ಒಂದು ಬಾಂಡ್ ಕ್ರಿಯೇಟ್ ಆಯ್ತು. ಎಕ್ಸೋಥರ್ಮಿಕ್ ಯಾವಾಗಲೂ ಏನಾಗುತ್ತೆ, ಬಾಂಡ್ ಫಾರ್ಮೇಶನ್ ಮಾಡ್ತಾ ಹೋಗುತ್ತೆ. ಎಕ್ಸೋಥರ್ಮಿಕ್ ಯಾವಾಗಲೂ ಏನ್ ಮಾಡುತ್ತೆ, ಬಾಂಡ್ ಅಂದ್ರೆ ಬಂಧಗಳನ್ನ ಏರ್ಪಡಿಸ್ತಾ ಬರುತ್ತೆ. ಎಂಡೋಥರ್ಮಿಕ್ ಯಾವಾಗಲೂ ಏನ್ ಮಾಡ್ತಾ ಬರುತ್ತೆ, ಬಾಂಡ್ ಅನ್ನ ಬ್ರೇಕಿಂಗ್ ಮಾಡ್ತಾ ಬರುತ್ತೆ. ಅಂದ್ರೆ ಒಂದು ಡಬಲ್ ಬಾಂಡಿಂಗ್ ಹೈಡ್ರೋಜನ್ ಇರುತ್ತೆ, ಅದನ್ನ ಡಿವೈಡ್ ಮಾಡ್ತಾ ಬರುತ್ತೆ. ಓಕೆ, ಅದನ್ನ ಡಿವೈಡ್ ಮಾಡ್ತಾ ಬರುತ್ತೆ. ಅಂದ್ರೆ ಸರೌಂಡ್ ಇಂದ ಹೀಟ್ ತಗೊಂಡಾಗ ಒಂದು ಹೈಡ್ರೋಜನ್ ಆಗುತ್ತೆ, ಅದು ಡಿವೈಡ್ ಆಗ್ತಾ ಬರುತ್ತೆ. ಆ ರೀತಿ ಇದು ಬಾಂಡ್ ಅನ್ನ ಬ್ರೇಕ್ ಮಾಡ್ತಾ ಬರುತ್ತೆ. ಅಂದ್ರೆ ಬಂಧಗಳನ್ನ ಏನ್ ಮಾಡ್ತಾ ಬರುತ್ತೆ, ಇದು ಬ್ರೇಕ್ ಮಾಡ್ತಾ ಬರುತ್ತೆ. ಯಾವುದು, ಎಂಡೋಥರ್ಮಿಕ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಎಕ್ಸೋಥರ್ಮಿಕ್ ರಿಲೀಸ್ ಹೀಟ್ ಟು ದ ಸರೌಂಡಿಂಗ್. ಆಲ್ರೆಡಿ ನೋಡಿದ್ದೀವಿ. ಎಂಡೋಥರ್ಮಿಕ್ ರಿಯಾಕ್ಷನ್ ಅಬ್ಸರ್ವ್ ದ ಹೀಟ್ ಫ್ರಮ್ ದ ಸರೌಂಡಿಂಗ್. ಸರೌಂಡಿಂಗ್ ಏನ್ ಮಾಡುತ್ತಿದ್ದು, ಅಬ್ಸರ್ವ್ ಮಾಡುತ್ತೆ. ಅಂದ್ರೆ ಹೊರಗಡೆ ಒಂದು ಹೀಟ್ ನ ಇದು ಅಬ್ಸರ್ವ್ ಮಾಡುತ್ತೆ, ಇದು ಹೊರಗಡೆ ಹೀಟ್ ನ ಆಗ್ತಾ ಬರುತ್ತೆ. ಈ ಎರಡಕ್ಕೂ ಡಿಫ್ರೆನ್ಸ್. ನೆಕ್ಸ್ಟ್ ಫೋರ್ತ್ ಒನ್ ಎಕ್ಸೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್ಸ್. ಎಕ್ಸೋಥರ್ಮಿಕ್ ಅಲ್ಲಿ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಬರುತ್ತೆ. ನೀವು ಇದು ಇಂಪಾರ್ಟೆಂಟ್, ಈ ಎರಡೇ ಲೈನ್, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾ ಹೋಗ್ತಾನೆ. ಎಕ್ಸೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್ಸ್ ಗಳಾವ್ಯಾವು, ಎಂಡೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್ ಗಳಾವ್ಯಾವು ಅಂತ ನೀಟಾಗಿ ನೋಟ್ ಮಾಡ್ಕೊಂತ ಹೋಗಿ. ಈಗ ಏನಾಗ್ಬೇಕು, ಹೀಟು ಹೊರಗಡೆ ಹೋಗ್ಬೇಕು. ಕಂಬಷನ್ ಅಂದ್ರೆ ಇಲ್ಲಿ ನಡೀತಾ ಇರೋದೇನು, ಕಂಬಷನ್. ಆಕ್ಸಿಜನ್ ಜೊತೆ ಒಂದು ಕಾರ್ಬನ್ ಸಂಯುಕ್ತಗಳು ವರ್ತಿಸ್ಬಿಟ್ಟು ಏನ್ ಮಾಡ್ತಾ ಇವೆ, ಉರಿತ ಬೆಂಕಿ ಹತ್ತಿದೆ. ಬೆಂಕಿ ಹತ್ತಿದಾಗ ಏನಾಗುತ್ತೆ, ಹೊರಗಡೆ ಶಕ್ತಿ ಅಥವಾ ಹೊರಗಡೆ ಉಷ್ಣ ಹೋಗ್ತಾ ಇದೆ, ಎನರ್ಜಿ ರಿಲೀಸ್ ಆಗ್ತಿದೆ ಹೊರಗಡೆ, ಎಲ್ಲಿಗೆ, ಸರೌಂಡಿಂಗ್ ಗೆ. ಅದಾದ್ರೆ ಕಂಬಷನ್ ಪ್ರೋಸೆಸ್ ಒಂದು ಏನಾಗಿರುತ್ತೆ, ಎಕ್ಸೋಥರ್ಮಿಕ್ ಪ್ರೋಸೆಸ್. ಸೆಕೆಂಡ್ ಒನ್ ರೆಸ್ಪಿರೇಷನ್ ಪ್ರೋಸೆಸ್. ರೆಸ್ಪಿರೇಷನ್ ಅಥವಾ ಉಸಿರಾಟ. ಓಕೆ, ಇದು ದಹನ ಕ್ರಿಯೆ ಅಂತ ಕರಿತೀವಿ ಕನ್ನಡದಲ್ಲಿ. ಈ ಕಂಬಷನ್ ನ ದಹನ ಕ್ರಿಯೆ. ಈ ದಹನ ಕ್ರಿಯೆಯಲ್ಲಿ ಒಂದು ಕೂಡ ಏನಾಗಿರುತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ರೆಸ್ಪಿರೇಷನ್, ಉಸಿರಾಟ. ಉಸಿರಾಟದಲ್ಲಿ ಏನಾಗ್ತಾ ಬರುತ್ತೆ, ನಾವು ಉಸಿರಾಟ ಮಾಡಿದಂತ ಒಂದು ಆಮ್ಲಜನಕ ಏನಾಗುತ್ತೆ, ಸೆಲ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿರುವ ಒಂದು ಗ್ಲೂಕೋಸ್ ಅನ್ನ ಏನ್ ಮಾಡುತ್ತೆ, ಬ್ರೇಕ್ ಡೌನ್ ಮಾಡಿ ಎನರ್ಜಿ, ಹೀಟ್ ಮತ್ತೆ ಏನನ್ನ ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡ್ತಾ ಬರುತ್ತೆ. ಅದು ಕೂಡ ಒಂದು ಏನು, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅಂದ್ರೆ ಹೊರಗಡೆ ರಿಲೀಸ್ ಮಾಡ್ತಿದೆ ಹೀಟ್ ನ. ಸಿಸ್ಟಮ್ ಇಂದ ಹೊರಗಡೆ ಹೀಟ್ ಅನ್ನ ರಿಲೀಸ್ ಮಾಡ್ತಾ ಇದೆ, ಸರೌಂಡಿಂಗ್ ಹೀಟ್ ನ ರಿಲೀಸ್ ಮಾಡ್ತಿದೆ. ಅದು ಕೂಡ ಒಂದು
ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೆಕೆಂಡ್ ಒನ್ ನ್ಯೂಟ್ರಲೈಸೇಷನ್. ಆಸಿಡ್ ಅಂಡ್ ಬೇಸ್ ಅನ್ನ ಕಂಬೈನ್ ಮಾಡಿದಾಗ ಏನಾಗುತ್ತೆ, ನ್ಯೂಟ್ರಲೈಸೇಷನ್ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಹೀಟ್ ರಿಲೀಸ್ ಆಗುತ್ತೆ ಎಲ್ಲಿ ಹೊರಗಡೆ, ಅದನ್ನ ಅಂತ ಕರಿತಾ ಹೋಗ್ತೀವಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತಾ ಹೋಗ್ತೀವಿ. ನಿಮ್ಗೆ ಏನಾದ್ರು ಗ್ಯಾಸ್ಟ್ರಿಕ್ ಆದಾಗ ಸಂದರ್ಭದಲ್ಲಿ ಏನ್ ಮಾಡ್ತೀರಾ, ಈನೋ ತಗೊಂಡ್ಬಂದು ಲೋಟದಲ್ಲಿ ನೀರ್ ಹಾಕ್ಬಿಟ್ಟು ಏನ್ ಮಾಡ್ತೀರಾ, ಕುಡಿತಾ ಬರ್ತೀರಾ. ಆ ಈನೋ ಕುಡಿದಾಗ ಏನಾಗುತ್ತೆ, ಈನೋ ಇಸ್ ಬೇಸ್, ಪ್ರತ್ಯಾಮ್ಲ. ಓಕೆ, ಒಳಗಡೆ ಆಲ್ರೆಡಿ HCl ಕಂಟೆಂಟ್ ಜಾಸ್ತಿ ಇರುತ್ತೆ ಹೊಟ್ಟೆ ಒಳಗಡೆ. ಎರಡನ್ನೂ ಕುಡಿದಾಗ ಏನಾಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ, ತಣ್ಣಗಾಗುತ್ತೆ, ಕೂಲ್ ಆಗುತ್ತೆ. ಅವಾಗ ಕೂಲ್ ಆದಾಗ ಏನಾಗುತ್ತೆ, ಅದು ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್, ಹೀಟನ್ನ ಹೊರಗಡೆ ರಿಲೀಸ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಫಿಸಿಕಲ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಓಕೆ, ಇದು ಯಾವುದು ಎಕ್ಸೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್ಸ್ ನೋಡ್ರಿ. ಅದೇ ರೀತಿ ಎಂಡೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್ಸ್ ಯಾವ್ಯಾವ ಅಂತ ನೋಡಿ. ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಒಂದು ಎಂಡೋಥರ್ಮಿಕ್. ಅಬ್ಸರ್ವ್ ಮಾಡಿ, ಮೆಗ್ನೀಷಿಯಂ ಏನ್ ಮಾಡ್ತಾ ಹೋಗುತ್ತೆ, ಹೀಟನ್ನ ಹೀರ್ಕೊಂಡು ಏನ್ ಮಾಡುತ್ತೆ, ಆ ಒಂದು ವಾಟರ್ ನ ಬ್ರೇಕ್ ಡೌನ್ ಮಾಡ್ತಾ ಬರುತ್ತೆ. ಅಲ್ಲಿ ಏನ್ ಮಾಡುತ್ತೆ, ಹೀಟನ್ನ ಒಳಗಡೆ ತಗೊಂಡು ಏನ್ ಮಾಡ್ತಾ ಇದೆ, ಅಬ್ಸರ್ವ್ ಮಾಡ್ಕೊಂತಿದೆ ಹೊರಗಡೆಯಿಂದ, ಸರೌಂಡಿಂಗ್ ಹೀಟನ್ನ ಒಬ್ಸರ್ವ್ ಮಾಡ್ಕೊಂತಿದೆ. ಫೋಟೋಸಿಂಥಸಿಸ್ ಅಥವಾ ದ್ವಿಸಂಶ್ಲೇಷಣ ಕ್ರಿಯೆಯನ್ನು ಕೂಡ ಏನಾಗಿರುತ್ತೆ, ಒಂದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಓಕೆ, H2O ಮತ್ತೆ KCl, ಓಕೆ, ಪೊಟ್ಯಾಸಿಯಂ ಕ್ಲೋರೈಡ್ ಎರಡನ್ನು ಕಂಬೈನ್ ಮಾಡಿದಾಗ ಅದು ಕೂಡ ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ. H2O ಪ್ಲಸ್ ಅಮೋನಿಯಂ ನೈಟ್ರೇಟ್ ಇದನ್ನು ಒಂದು ಕಂಬೈನ್ ಮಾಡಿದಾಗ ಅದು ಕೂಡ ಒಂದು ಏನಾಗಿರುತ್ತೆ, ಎಂಡೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಫಿಸಿಕಲಿ ನಡೆಯೋದು ಒಂದು ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಅಂದ್ರೆ ನಮ್ ಕಣ್ಣಿಗೆ ಕಾಣದಂತೆ ಫಿಸಿಕಲ್ ಸ್ಟೇಟ್ ಅಲ್ಲಿ ಆಗ್ತಾ ಇರುತ್ತೆ. ಓಕೆ, ಆ ಒಂದು ಭೌತ ಪರಿಣಾಮಗಳಲ್ಲಾಗುವ ಒಂದು ಎಕ್ಸೋಥರ್ಮಿಕ್ ಮತ್ತೆ ಎಂಡೋಥರ್ಮಿಕ್ ನ ನೋಡ್ತಾ ಹೋಗೋಣ. ಫಸ್ಟ್ ಕಂಡೆನ್ಸೇಷನ್. ಓಕೆ, ಕಂಡೆನ್ಸೇಷನ್ ಅಂದ್ರೆ ಏನು, ನೀರು ಏನಾಗುತ್ತೆ, ಆವಿ ತರದಲ್ಲಿರುವ ನೀರು ಏನಾಗಿರುತ್ತೆ, ಮೋಡ ಆಗಿ ಕನ್ವರ್ಟ್ ಆಗುತ್ತಲ್ಲ, ಅದನ್ನೇ ಅಂತ ಕರಿತೀವಿ ಕಂಡೆನ್ಸೇಷನ್. ಇದು ಕೂಡ ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಫ್ರೀಸಿಂಗ್. ಫ್ರೀಸಿಂಗ್ ಅಂದ್ರೆ ಏನು, ನೀರ್ ಇಟ್ಟಿರ್ತೀರಾ ಒಂದು ಲೋಟದಲ್ಲಿ, ಫ್ರಿಡ್ಜ್ ಅಲ್ಲಿ ತಗೊಂಡೋಗಿ ಇಟ್ಟಾಗ ಏನಾಗುತ್ತೆ, ಹೀಟ್ ಹೊರಗಡೆ ತೆಗೆದಾಕತ್ತೆ. ಫ್ರಿಡ್ಜ್ ಹೀಟನ್ನ ಏನ್ ಮಾಡುತ್ತೆ, ಹೊರಗಡೆ ತೆಗೆದಾಕತ್ತೆ, ಸರೌಂಡಿಂಗ್ ಬಿಟ್ಬಿಟ್ಟು ಏನ್ ಮಾಡ್ತದೆ, ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ನೀವೇನಾದ್ರೂ ಒಂದು ಫ್ರಿಡ್ಜ್ ಅಲ್ಲಿ ಒಂದು ವಾಟರ್ ಬಾಟಲ್ ಇಟ್ಟಾಗ ಏನಾಗುತ್ತೆ, ಅದು ಐಸ್ ಆಗ್ತಾ ಬರುತ್ತೆ. ಅಂದ್ರೆ ಅದರಲ್ಲಿರುವ ಹೀಟನ್ನ ಸರೌಂಡಿಂಗ್ ರಿಲೀಸ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಅದೇನಾಗಿರುತ್ತೆ, ಫ್ರೀಸಿಂಗ್ ಕೂಡ ಏನಾಗಿರುತ್ತೆ, ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಥವಾ ಬಹಿರುಷ್ಣ ಪ್ರಕ್ರಿಯೆ. ಓಕೆ, ನೆಕ್ಸ್ಟ್ ಫಿಸಿಕಲ್ ಎಂಡೋಥರ್ಮಿಕ್ ರಿಯಾಕ್ಷನ್. ಫಿಸಿಕಲ್ ಎಂಡೋಥರ್ಮಿಕ್ ರಿಯಾಕ್ಷನ್, ಇಲ್ಲಿ ಫಿಸಿಕಲ್ ಎಂಡೋಥರ್ಮಿಕ್ ರಿಯಾಕ್ಷನ್ ಐಸ್ ಮೆಲ್ಟಿಂಗ್ ಆಗಿ ನೀರಾಗತ್ತಲ್ಲ, ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ಫಿಸಿಕಲ್ ಎಂಡೋಥರ್ಮಿಕ್ ರಿಯಾಕ್ಷನ್. ಇದು ಒಂದು ಒಳಗಡೆ ಹೀಟನ್ನ ತಗೊಂಡು ಏನ್ ಮಾಡ್ತಾ ಇದೆ, ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಂತಿದೆ. ಹೊರಗಡೆ ಸರೌಂಡ್ ಇಂದ ಏನ್ ಮಾಡ್ತಿದೆ, ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಂಡು ಏನ್ ಮಾಡ್ತಿದೆ, ಮೆಲ್ಟಿಂಗ್ ಆಗ್ತಾ ಇದೆ. ಎವಾಪರೇಷನ್ ಕೂಡ ಅದೇ, ಹೊರಗಡೆಯಿಂದ ಹೀಟನ್ನ ತಗೊಂಡು ಎವಾಪರೇಷನ್ ಆಗ್ತಿದೆ. ಕುಕ್ಕಿಂಗ್ ಏನ್ ಮಾಡ್ತಿದೆ, ನಾವು ಹೊರಗಡೆಯಿಂದ ಬೆಂಕಿ ಅಥವಾ ಹೀಟನ್ನ ಕೊಟ್ಟಾಗ ಏನಾಗುತ್ತೆ, ಅದು ಅಬ್ಸರ್ವ್ ಮಾಡ್ಕೊಂಡು ಅಕ್ಕಿ ಇದ್ದಿದ್ದು ಅನ್ನ ಆಗ್ತಾ ಬರುತ್ತೆ. ಇದು ಕೂಡ ಒಂದು ಎಂಡೋಥರ್ಮಿಕ್ ರಿಯಾಕ್ಷನ್. ಡಿಕಂಪೋಸಿಷನ್, ಇದು ಕೂಡ ಒಂದು ಎಂಡೋಥರ್ಮಿಕ್ ರಿಯಾಕ್ಷನ್. ಡಿಕಂಪೋಸಿಷನ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ವಿಘಟಕಗಳು ಅಥವಾ ಸ್ಯಾಪ್ರೋಫೈಟ್ಸ್ ಗಳು, ಈ ಡಿಕಂಪೋಸರ್ಸ್ ಎಲ್ಲ ಏನ್ ಮಾಡ್ತವೆ, ಎಲ್ಲಾ ಜೀವಿಗಳನ್ನ ಕುಟುಕಿ ತಿಂತಾ ಬರ್ತವೆ, ಅಂದ್ರೆ ಡಿಕಂಪೋಸ್ ಮಾಡ್ತಾ ಬರ್ತವೆ. ಆ ಡಿಕಂಪೋಸ್ ಮಾಡೋ ಸಂದರ್ಭದಲ್ಲಿ ಏನಾಗುತ್ತೆ, ಹೀಟು ಹೊರಗಡೆಯಿಂದ ಹೀಟನ್ನ ತಗೊಂಡು ಒಳಗಡೆ ಕೊಡ್ತಾ ಹೋಗುತ್ತೆ. ಓಕೆ, ಇದು ಓಕೆ. ಇದರಲ್ಲಿ ಎರಡು ಅಲ್ದಿರೋ ಒಂದು ರಿಯಾಕ್ಷನ್ ಯಾವ್ದು ಅಂದ್ರೆ ಫರ್ಮೋಟೈಸೇಷನ್ ಅಥವಾ ಉದುಗುವಿಕೆ. ಫರ್ಮೋಟೈಸೇಷನ್ ಅಂದ್ರೆ ಏನು, ಆಲ್ಕೋಹಾಲ್ ಅನ್ನು ತಯಾರು ಮಾಡ್ತಾರಲ್ಲ ಅದು ಫರ್ಮೆಟೈಸೇಷನ್, ಹಾಲು ಮೊಸರಾಗತ್ತಲ್ಲ ಅದು ಫರ್ಮೆಟೈಸೇಷನ್. ಓಕೆ, ಈ ತರದ ಒಂದು ವೈನ್ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರಲ್ಲ ಅದು ಫರ್ಮೆಟೈಸೇಷನ್. ಮತ್ತೆ ನೀವು ದೋಸೆ ಹಿಟ್ಟನ್ನ ಏನ್ ಮಾಡ್ತೀರಾ, ನೈಟ್ ಇಟ್ಬಿಟ್ಟು ಬೆಳಿಗ್ಗೆ ಏನ್ ಮಾಡ್ತೀರಾ, ದೋಸೆ ಮಾಡ್ತಾ ಬರ್ತೀರಾ, ಅದು ಕೂಡ ಫರ್ಮೆಟೈಸೇಷನ್. ಈ ತರದ ಎಲ್ಲಾ ಪ್ರೋಸೆಸ್ ಕೂಡ ಫರ್ಮೆಟೈಸೇಷನ್. ಈ ಫರ್ಮೆಟೈಸೇಷನ್ ಅಥವಾ ಉದುಗುವಿಕೆ, ಹುಳಿ ಆಗುವಿಕೆ, ಇದು ಯಾವುದೇ ಒಂದು ಎರಡು ರಿಯಾಕ್ಷನ್ಗೂ ಸೇರೋದಿಲ್ಲ. ಅದರಲ್ಲಿ ಏನಾಗುತ್ತೆ, ನೈದರ್ ಎಕ್ಸೋಥರ್ಮಿಕ್ ನಾರ್ ಎಂಡೋಥರ್ಮಿಕ್ ಎರಡಕ್ಕೂ ಬರ್ತಾ ಹೋಗುತ್ತೆ. ಯಾವುದು, ಫರ್ಮೆಟೈಸೇಷನ್, ಉದುಗುವಿಕೆ ಅನ್ನೋದು. ಓಕೆ, ಇದು ಎಕ್ಸೋಥರ್ಮಿಕ್ ಮತ್ತೆ ಎಂಡೋಥರ್ಮಿಕ್. ಈ ಎಕ್ಸಾಂಪಲ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ಇವನ್ನ ನೋಟ್ ಮಾಡ್ಕೊಂತಾ ಹೋಗಿ, ನೆಕ್ಸ್ಟ್ ಇರೋ ಎಕ್ಸಾಮ್ ಅಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಹೋಗೋಣ.